ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡ್ತಾ ಇದ್ದೀರಲ್ಲ ಡಿಸೈನ್ ಹೇಗಿದೆ ಅಂತ, ಯಾವ ಥರ ಇದೆ, ಹೇಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಈ ಡಿಸೈನ್ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಯೋಚನೆ ಮಾಡಬೇಡಿ, ನಾನು ಹೇಳ್ಕೊಡೋಕ್ಕೋಸ್ಕರನೇ ಇದ್ದೀನಿ. ಸೊ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು, ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾವುದೇ ಥರ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಡಿಸೈನ್ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ದಲ್ಲಿ ಏನೇನು ಮಾಡಬೇಕಂತ ಗೊತ್ತಲ್ವ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ, ಮೊದಲಿಗೆ ನಾನು ರಿಂಗನ್ನು ತೊಗೊಂಡಿದ್ದೀನಿ. ಸೊ ರಿಂಗಿಗೆ ನಾನು 3 ಗಂಟನ್ನು ಹಾಕಿದ್ದೀನಿ. ಸೊ ಕ್ಲೀನಾಗಿ ನೀವು 3 ಗಂಟನ್ನು ಟೈಟಾಗಿ ಹಾಕೋಬೇಕು. ಆ 3 ಗಂಟು ಒಳಗಡೆಯೇ ಒಂದು ಹೋಲ್ ಬರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅದು ಹೋಲ್ ಇದು ಮಾಡೋದು. ಆ ಹೋಲ್ ಒಳಗಡೆಯಿಂದನೇ ದಾರನ ನೀವು ಮೇಲಕ್ಕೆ ಎತ್ಕೋಬೇಕು. ಸೊ ನೋಡಿ, ದಾರನ ಕ್ಲೀನಾಗಿ ಮೇಲಕ್ಕೆ ಎತ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಸೊ ಒಂದು ಲಾಕ್ ಆದಮೇಲೆ ಫ್ರೆಂಡ್ಸ್, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಆ ರಿಂಗ್ ಒಳಗಡೆಯಿಂದ ಮೇಲೆ ಎತ್ತಿಬಿಟ್ಟು ಎರಡಕ್ಕೆ ಒಂದು ಮಾಡ್ಕೋಬೇಕು. ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೀವು ಕ್ಲೀನಾಗಿ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. 100% ನೀವು ಟ್ರೈ ಮಾಡ್ಬೋದು. ಸೊ ವಿಡಿಯೋ ನೋಡ್ಕೊಂಡು ಕೂಡ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೊ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ರಿಂಗ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ನೀವು ಮಾಡಬೇಕು. ಸೊ ನೋಡಿ, ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ಮತ್ತು ರಿಂಗ್ ಒಳಗಡೆಯಿಂದ ಮೇಲಕ್ಕೆ ಎತ್ತಿಬಿಟ್ಟು ಎರಡಕ್ಕೊಂದು ಮಾಡಿ ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೋಶ. ಸೊ ಮತ್ತೆ ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಿಬಿಟ್ಟು ಎರಡರಲ್ಲಿ ಒಂದು ಡಬಲ್ ಕ್ರೋಶ. ಇದೇ ಥರ ನೀವು ರಿಂಗ್ ಫಿಲ್ ಆಗೋ ಗಂಟ ಹಾಕಬೇಕು. ಸೊ ಅಷ್ಟು ಇಷ್ಟು ಕೌಂಟ್ ಅಂತ ಏನಿಲ್ಲ ಫ್ರೆಂಡ್ಸ್. ಟೋಟಲಾಗಿ ನೀವು ರಿಂಗಲ್ಲಿ ಎಷ್ಟು ಹಿಡಿಸುತ್ತೋ ಡಬಲ್ ಕ್ರೋಶ, ಅಷ್ಟು ಡಬಲ್ ಕ್ರೋಶನ ನೀವು ಕ್ಲೀನಾಗಿ ಹಾಕೊಳ್ಳೋಕೆ ಟ್ರೈ ಮಾಡಿ. ಹಾಗನ್ಬಿಟ್ಟು ಪ್ರೆಶ್ ಮಾಡಿ 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 ಹಾಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ಕೂತ್ಕೋಬೇಕು ಅಂತ. ಸ್ವಲ್ಪ ಲೂಸ್ ಆ ಥರನೇ ಇಟ್ಕೊಂಡ್ಬಿಟ್ಟು ಫೋಲ್ಡಿಂಗ್ ಆಗಬಾರ್ದು. ಆ ಥರ ನೋಡ್ಕೊಂಡು ನೀವು ರಿಂಗನ್ನು ಫುಲ್ ಫಿಲ್ ಮಾಡೋ ಗಂಟ ನೀವು ಮಾಡಬೇಕು. ಸೊ ನೋಡಿ, ನಾನು ರಿಂಗ್ ಫುಲ್ ಫಿಲ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಸೊ ರಿಂಗ್ ಫುಲ್ ಆದಮೇಲೆ ನಾನು 2 ಚೈನನ್ನು ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿದ್ದೀನಿ. ಸೊ ಮತ್ತು ನಾನು ಬ್ಲ್ಯಾಕ್ ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಅಲ್ಲಿ ಕರೆಕ್ಟಾಗಿ ಎಲ್ಲಿ ಲಾಕ್ ಇದೆ ಅಲ್ಲಿಂದ ನಾನು 3 ಚೈನನ್ನು ಹಾಕ್ತೀನಿ. ಸೊ ನೋಡಿ, 3 ಚೈನನ್ನು ಹಾಕಿ ಸೂಜಿ ಮೇಲೆ ನೋಡಿ 3 ಚೈನ್ ಹಾಕ್ತಾ ಇದ್ದೀನಲ್ವ, ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ಳಿ. ಸೊ ಸೇಮ್ ಪಾಯಿಂಟಲ್ಲಿ ಫ್ರೆಂಡ್ಸ್, ಎಲ್ಲಿ ನಾವು ದಾರನ ನಾಟ್ ಹಾಕೊಂಡು ತೊಗೊಂಡಿದ್ದೀವಲ್ಲ ಅದೇ ಪಾಯಿಂಟಲ್ಲಿ ದಾರನ ಮೇಲಕ್ಕೆತ್ತಿ ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ತ್ರಿಬಲ್ ಕ್ರೋಶನ ಮಾಡಬೇಕು. ಸೊ ಈ ಪ್ಲೇಸಲ್ಲಿ ನಿಮಗೆ ಬೇಕು ಅನ್ನೋದಾದರೆ ನೀವು ಡಬಲ್ ಕ್ರೋಶ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಆರ್ಚ್ ಇರಬೇಕು ಅನ್ನೋ ರೀಸನ್ಗೆ ನಾನು ತ್ರಿಬಲ್ ಕ್ರೋಶನ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ, ಮತ್ತೆ ನಾನು 2 ಚೈನನ್ನು ಹಾಕಿಬಿಟ್ಟು 2 ಹೋಲನ್ನು ಬಿಟ್ಟು ಎರಡಕ್ಕೊಂದು ಅಂದರೆ ತ್ರಿಬಲ್ ಕ್ರೋಶನ ನಾನು ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಮತ್ತೆ ಸೇಮ್ ಪ್ರೊಸೀಜರ್, ಸೂಜಿ ಮೇಲೆ 2 ಸರಿ ದಾರ ತೊಗೊಳ್ಳಿ, ಅದೇ ಪಾಯಿಂಟಲ್ಲಿ ದಾರನ ಚುಚ್ಚಿಬಿಟ್ಟು ಎರಡಕ್ಕೊಂದು ತ್ರಿಬಲ್ ಕ್ರೋಶ. ಸೊ ಮತ್ತೆ ನಾನು 2 ಚೈನ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, 2 ಚೈನನ್ನು ಹಾಕಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಮತ್ತು 2 ಪಾಯಿಂಟ್ಸ್ ಬಿಟ್ಟುಬಿಟ್ಟು ಥರ್ಡ್ ಪಾಯಿಂಟ್ಗೆ ನೀವು ದಾರನ ಒಳಗೆ ಚುಚ್ಚಿಬಿಟ್ಟು ಮೇಲಕ್ಕೆ ಎತ್ಕೊಂಡು ಎರಡಕ್ಕೊಂದು ತ್ರಿಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ನೋಡಿ, ನಾನು ದಾರನ ಚುಚ್ಚಿಬಿಟ್ಟು ಮೇಲಕ್ಕೆ ಎತ್ತಿದ್ದೀನಿ, ಎರಡಕ್ಕೊಂದು ಮತ್ತು ಎರಡಕ್ಕೂ ಸೇರಿಸ್ಬಿಟ್ಟು ಒಂದು ತ್ರಿಬಲ್ ಕ್ರೋಶ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ, ಮತ್ತು ಸೇಮ್ ಪಾಯಿಂಟಲ್ಲಿ ಬಂದುಬಿಟ್ಟು ಸೇಮ್ ಅದೇ ಥರ ತ್ರಿಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ತುಂಬಾ ಈಸಿ ಇದೆ. ನೀವು 2 ಟೈಮ್ ವಿಡಿಯೋನ ಚೆಕ್ ಮಾಡಿ ನೋಡಿದರೆ ಕನ್ಫರ್ಮ್ ಆಗಿ ಬರುತ್ತೆ. ಇಲ್ಲ ಅಂದರೆ ನೀವು ವಿಡಿಯೋ ನೋಡ್ತಾ ಕೂಡ ನೀವು ಹಾಕೋಕ್ಕೆ ಟ್ರೈ ಮಾಡ್ಬೋದು, ನಿಮ್ಗೆ ಆರಾಮಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು 3 ಪಾಯಿಂಟನ್ನು ಬಿಟ್ಟುಬಿಟ್ಟು 4th ಪಾಯಿಂಟ್ಗೆ ನಾನು ದಾರನ ಚುಚ್ಚಿ ಮೇಲಕ್ಕೆ ಎತ್ತಿಬಿಟ್ಟು ಎರಡಕ್ಕೊಂದು ತ್ರಿಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ನೋಡಿ,
ಇದೇ ಥರ ರೌಂಡಾಗಿ ನಾವು ತ್ರಿಬಲ್ ಕ್ರೋಶ ಹಾಕ್ಕೊಂಡು ಹೋಗಬೇಕು. ನಾನು ಫುಲ್ ತೋರಿಸ್ತೀನಿ ನಿಮಗೆ ಯಾವ ಥರ. ಮತ್ತು ಸ್ವಲ್ಪ ಗ್ಯಾಪ್ ಕೂಡ ಬಿಟ್ಟಿದ್ದೀನಿ, ನಾನು ಕುಚ್ಚು ಕಟ್ಟೋಗೋಸ್ಕರ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ, ಆ ಥರ ನಾನು ಗ್ಯಾಪ್ ಬಿಟ್ಬಿಟ್ಟು ಫುಲ್ ರೌಂಡಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಮತ್ತೆ ದಾರ ಕಟ್ ಮಾಡೋಕ್ಕೆ ಹೋಗಬೇಡಿ, ಅದೇ ಟರ್ನ್ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಲಾಕನ್ನು ಮಾಡ್ಕೊಳ್ಳಿ. ಸೊ ಒಂದು ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನಾವು ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು. ಸೊ ನೋಡಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡಬೇಕು. ಸೊ ನಾವು ಇಲ್ಲಿ 5 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ, ಅಂದರೆ 2 ಚೈನ್ ಮಧ್ಯದಲ್ಲಿ ನಾನು 5 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ 5 ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ 6ನೇ ಡಬಲ್ ಕ್ರೋಶ ಮಾಡೋಂಗಿಲ್ಲ, 6ನೇದು ಸಿಂಗಲ್ ಲಾಕಿಂದನೇ ನಾವು ಲಾಕ್ ಮಾಡ್ಕೊಂಡು ಬಿಡಬೇಕು. ಸೊ 5 ಮಾಡ್ಬೋದು, ಇಲ್ಲಾಂದರೆ 6 ಮಾಡ್ಬೋದು, ಇಲ್ಲಾಂದರೆ 4 ಮಾತ್ರ ಹಾಕಿಬಿಟ್ಟು ಕೂಡ ನೀವು ಸಿಂಗಲ್ ಲಾಕ್ನ ಹಾಕ್ಬೋದು. ಅಂದರೆ ಒಂಥರ ಪೆಟಲ್ಸ್ ಥರ ಫಾರ್ಮ್ ಆಗುತ್ತೆ ಇಲ್ಲಿ. ಸೊ ನೋಡಿ ಯಾವ ಥರ ಪೆಟಲ್ಸ್ ಫಾರ್ಮ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಲ್ಲ, ಈ ಥರ ರೌಂಡಾಗಿ ಪೆಟಲ್ಸ್ ಫಾರ್ಮ್ ಆಗುತ್ತೆ ನಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಕರೆಕ್ಟಾಗಿ 4 ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ ಮತ್ತೆ ಅದರ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ 2ರಲ್ಲಿ 1 ಮತ್ತು 2ಕ್ಕೂ ಸೇರಿಸಿ 1. ಇವಾಗ ನಾನು ಒಂದು ಸಿಂಗಲ್ ಲಾಕ್ನ ಮಾಡ್ಕೋತೀನಿ. ನೋಡಿ ಸಿಂಗಲ್ ಲಾಕ್ ಅಂದರೆ ಸೂಜಿ ಮೇಲೆ ದಾರ ತೊಗೊಳ್ಳೋಷ್ಟಿಲ್ಲ, ಸೂಜಿ ಮೇಲೆ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ, 3 ಸರಿ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಸಾರಿ ತೊಗೊಳ್ಳೋಲ್ದೇ ಹಾಗೆ ಲಾಕ್ ಮಾಡಿದ್ರೆ ಅದು ಸಿಂಗಲ್ ಲಾಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೋಡಿ ನಾನು ಫುಲ್ ಕಂಪ್ಲೀಟಾಗಿ ಹಾಕಿದ್ದೀನಿ. ಕಂಪ್ಲೀಟಾಗಿ ಹಾಕಿದಾದಮೇಲೆ 3 ಚೈನನ್ನು ಹಾಕಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ತಾಯಿದ್ದೀನಿ. ಸೊ ಈ ಥ್ರೆಡ್ ಕ್ಲೀನಾಗಿ ಹಿಂದೆ ಬರೋ ಥರ ನೀವು ಗಮ್ಮಿಂದ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಡಿ ನಾನು ಈ ಥರ 3 ಮಾಡಿಟ್ಟಿದ್ದೀನಿ. ನಾನು ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇರೋದು ನಿಮಗೆ. ಸೊ ಸೀರೆ ಮೇಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಿಮಗೆ ಬೇಕು ಅನ್ನೋದಾದರೆ ನಾನು ಸೀರೆ ಕೂಡ ಮಾಡಿ ತೋರಿಸ್ತೀನಿ. ಸೊ ನಾನು ಈ ಥರ ಪ್ಲೇನ್ ಲೇಸ್ ತೊಗೊಂಡಿದ್ದೀನಿ. ಸೊ ಬ್ಲ್ಯಾಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ಸೊ ಅದನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಸೊ 2 ಸುತ್ತಳೆ ನಾನು ಕಾಟನ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ ನೀವು ಒಂದೊಂದು ಸೀರೆಗೆ ಮಾಡೋದು ಇದ್ದರೆ ನೀವು ಕರೆಕ್ಟಾಗಿ 1 ಇಂಚ್ ಇಲ್ಲಾಂದರೆ 2 ಇಂಚ್ನ ಗ್ಯಾಪ್ ಬಿಟ್ಟು ಎಷ್ಟು ಆಗುತ್ತೆ ಸೀರೆಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಕೌಂಟ್ ಮಾಡಿಬಿಟ್ಟು ನೀವು ಈ ಥರ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ನೀವು ಬೇಗನೆ ಸ್ಟಿಚ್ ಮಾಡ್ಬೋದು. ಸೊ ಇಲ್ಲ ತುಂಬ ಹತ್ರ ನಮಗೆ ಲೇಸ್ ಥರ ಬೇಕು ಅನ್ನೋದಾದರೆ ಕೂಡ ಅದು ಕೂಡ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಯಾರಿಗೆ ಹೆಂಗೆ ಇಷ್ಟ ಇರುತ್ತೆ, ಯಾರಿಗೆ ಹೆಂಗೆ ಇಷ್ಟ ಇರುತ್ತಲ್ವ. ಈ ಥರ ತುಂಬಾ ಹತ್ತಿರ ಬೇಕು ಅನ್ನೋದಾದ್ರೂ ಓಕೆ, ಇಲ್ಲ ಅಂದರೆ ತುಂಬ ದೂರ ಬೇಕು ಅನ್ನೋದಾದರೆ 1 ಇಂಚ್ 2 ಇಂಚ್ ಗ್ಯಾಪಿಂದ ನೀವು ಸೀರೆನ ಯಾವ ಕಲರ್ ಇಲ್ಲದೆ ಅದನ್ನು ನೀವು ಮಾಡ್ಕೋಬೋದು. ಸೊ ನೋಡಿ